ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. HAL likely to get ₹62,000 crore aircraft order. ಗೌರ್ಮೆಂಟ್ ಸೋರ್ಸಸ್ ಪ್ರಕಾರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವರು 97 ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದು ಆಕ್ವಿಸಿಷನ್ ಆರ್ಡರ್ ಕೊಟ್ಟಿದ್ದಾರೆ. ವರ್ತ್ 62,000 crores. ಈ ಆರ್ಡ್ರು HALಗೆ ಕೊಟ್ಟಿದ್ದಾರೆ. ಹಾಗೂ ಇದು ಸೆಕೆಂಡ್ ಬಿಗ್ ಆರ್ಡರು HALಗೆ ಬಂದಿದ್ದು. ಯಾಕಂದರೆ ಫಸ್ಟ್ ಆರ್ಡರ್ ಫೆಬ್ರವರಿ 2021 ಬಂದಿತ್ತು. ಹಾಗೂ ಆ ಆರ್ಡರ್ದು ಡೆಲಿವರೀಸ್ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. 6 ಜೆಟ್ಸು ಈ ಫೈನಾನ್ಷಿಯಲ್ ಇಯರಲ್ಲೇ ಡೆಲಿವರ್ ಆಗುತ್ತೆ ಇಂಡಿಯನ್ ಏರ್ಫೋರ್ಸಿಗೆ. HAL ಶೇರ್ಸ್ ಇವತ್ತು ಬೆಳಗ್ಗೆ 2 to 3% ಮೇಲೋಗಿತ್ತು. ಆದರೆ ಫೈನಲಿ ಕ್ಲೋಸಿಂಗು ಫ್ಲಾಟ್ ಆಗಿತ್ತು. ನ್ಯೂಸ್ ನಂಬರ್ 2. ರಿಲಯನ್ಸ್ ಇಂಡಸ್ಟ್ರೀಸ್ ರೇಟಿಂಗ್ ಮೇ ಬಿ ಅಪ್ಗ್ರೇಡೆಡ್. S&P ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಅವರು ಹೇಳಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು ನೆಕ್ಸ್ಟ್ 12 ಮಂತ್ಸ್ ಒಳಗೆ ರೇಟಿಂಗ್ಸ್ ಅಪ್ಗ್ರೇಡ್ ಆಗ್ಬೋದಂತ. ಯಾಕಂದರೆ ಅವರ ಪ್ರಕಾರ ಡಿಜಿಟಲ್ ಸರ್ವಿಸಸ್ಸಿಂದ ಅವರ ರೆವೆನ್ಯೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಹಾಗೂ ಇದರಿಂದ ಅವರ ಓವರ್ ಆಲ್ ಒಂದು ವ್ಯಾಲ್ಯೂಯೇಷನ್ನು ಜಾಸ್ತಿ ಆಗಬೇಕಂತ. ರಿಲಯನ್ಸ್ದು ಅರ್ನಿಂಗ್ಸು ಈ ವರ್ಷ 6 to 8% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಟು 1.8 lakh crores. ಹಾಗೂ ಡೆಟ್ ಟು ಆಪರೇಟಿಂಗ್ ರೇಷಿಯೋ ಇರೋದು 1.5 to 1.7 times ಇರುತ್ತೆ. ಅದು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 3. ಬಿಲ್ ಟು ಬ್ಯಾನ್ ಆಲ್ ಪೇ ಟು ಪ್ಲೇ ಆನ್ಲೈನ್ ಗೇಮ್ಸು. ನಜಾರಾ ಟೆಕ್ನಾಲಜೀಸ್ ಅಂತ ಇದೊಂದು ಗೇಮಿಂಗ್ ಕಂಪ್ನಿ ಸ್ಟಾಕು, ಅದು ಅಪ್ರಾಕ್ಸಿಮೇಟ್ಲಿ ಇವತ್ತು 13% ಬಿದ್ದಿದೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲಿ ಆಲ್ ಪೇ ಟು ಪ್ಲೇ ಆನ್ಲೈನ್ ಗೇಮ್ಸನ್ನು ಬ್ಯಾನ್ ಮಾಡ್ತಾರಂತ. ನೀವು ನೋಡಿರ್ಬೋದು, ಈ ಸುಮಾರು ಗೇಮ್ಸ್ ಇದೆ, ಪೋಕರು ಮತ್ತು ಕ್ರಿಕೆಟು ಮತ್ತು ಸುಮಾರು ಗೇಮ್ಸ್ ಇದೆ. ಅದಕ್ಕೆ ನಾವು ಪೇಮೆಂಟ್ ಮಾಡಬೇಕು ಮತ್ತು ಅದರಿಂದ ನಾವು ಪ್ರೈಸ್ ಮನಿನೂ ವಿನ್ ಆಗ್ಬೋದು ಅಥವಾ ಎಡಿಷ್ನಲ್ ಪಾಯಿಂಟ್ಸ್ ಏನೋ ಕೊಡ್ತಾರೆ. ಸೊ ಅದೆಲ್ಲನೂ ಇದು ಜನರಿಗೆ ಅಡಿಕ್ಷನ್ ಆಗುತ್ತೆ. ಇದು ಒಂಥರ ಗ್ಯಾಂಬ್ಲಿಂಗ್ ಅಂತ ತಿಳ್ಕೊಂಡು ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಅಪ್ರೂವ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4. ಟಾಟಾ ಮೋಟರ್ಸ್ ರೀ ಎಂಟರ್ ಸೌತ್ ಆಫ್ರಿಕನ್ ಕಾರ್ ಮಾರ್ಕೆಟ್. ಟಾಟಾ ಮೋಟರ್ಸು 6 ವರ್ಷ ಆದಮೇಲೆ ಸೌತ್ ಆಫ್ರಿಕಾದು ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ ಎಂಟರ್ ಆಗಿದ್ದಾರೆ. 3 SUVs ಲಾಂಚ್ ಮಾಡಿದ್ದಾರೆ ಹಾಗೂ ಒಂದು ಸ್ಮಾಲ್ ಕಾರು ಲಾಂಚ್ ಮಾಡಿದ್ದಾರೆ. ಟಾಟಾ ಮೋಟರ್ಸ್ ಅವರು ಸೌತ್ ಆಫ್ರಿಕಾದಲ್ಲಿ ಚೈನೀಸ್ ಕಾರ್ ಜೊತೆಗೆ ಕಾಂಪಿಟೇಷನಲ್ಲಿ ಇಡ್ತಾರೆ. ಹಾಗೂ ಟಾರ್ಗೆಟ್ ಏನು ಟಾಟಾ ಮೋಟರ್ಸ್ ಅಂದರೆ ಇನ್ನೊಂದು ಕೆಲವು ವರ್ಷದಲ್ಲಿ ಟಾಪ್ 5 ಪ್ಯಾಸೆಂಜರ್ ವೆಹಿಕಲ್ ಕಂಪ್ನಿ ಆಗಬೇಕು ಸೌತ್ ಆಫ್ರಿಕಲ್ಲಿ ಅಂತ, ವಿತ್ ಅ ಮಾರ್ಕೆಟ್ ಶೇರ್ ಆಫ್ 6 to 8%. 2019 ಟಾಟಾ ಮೋಟರ್ಸ್ ಅವರು ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟನ್ನು ಎಕ್ಸಿಟ್ ಮಾಡಿದರು. ಯಾಕಂದರೆ ಅವರ ಕಾರ್ಸು ಅಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರಲಿಲ್ಲ ಅಲ್ಲಿ. ಹಾಗೂ ಅದರಿಂದ ಅದು ಫೈನಾನ್ಷಿಯಲಿ ವಯಬಲ್ ಇರಲಿಲ್ಲ ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಲಿಕ್ಕೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. IT ಶೇರ್ಸ್ ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ. ಯಾಕಂದರೆ ಹೋಪ್ ಏನಿದೆ ಅಂದರೆ ನೆಕ್ಸ್ಟ್ ಮೀಟಿಂಗಲ್ಲಿ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ನ ಸ್ವಲ್ಪ ಕಟ್ ಮಾಡ್ತಾರಂತ. ಹಾಗೂ ಈ ಥರ ಕಟ್ ಮಾಡಿದರೆ US ಎಕಾನಮಿ ರಿವೈವ್ ಆಗ್ಬೋದಂತ. ಇನ್ಫೋಸಿಸ್ ಇವತ್ತು 3.8% ಅಪ್ ಹೋಯಿತು. TCS 2.6% ಅಪ್ಪು. HCL 1.3% ಅಪ್ಪು. ಹಾಗೂ ಓವರಾಲ್ IT ಇಂಡೆಕ್ಸೇ 2.7% ಮೇಲೆ ಹೋಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 70 ಪಾಯಿಂಟ್ ಅಪ್ಪು 25,051ಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸು 213 ಪಾಯಿಂಟ್ ಅಪ್ಪು 81,858ಗೆ ಕ್ಲೋಸ್ ಆಯಿತು. ಸೊ ಫೈನಲಿ ಸುಮಾರು ದಿನ ಆದಮೇಲೆ 25,000 ಮಾರ್ಕ್ ಕ್ರಾಸ್ ಆಗಿ ಅದರ ಮೇಲೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 3.9% ಅಪ್ಪು. TCS 2.73% ಅಪ್ಪು. HUL 2.5% ಅಪ್ಪು. ಟಾಪ್ ಲೂಸರ್ಸು BEL 2.16% ಡೌನು. ಬಜಾಜ್ ಫೈನಾನ್ಸ್ 1.61% ಡೌನು. ಶ್ರೀರಾಮ್ ಫೈನಾನ್ಸ್ 1.6% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಿಯನ್ ಹೋಟೆಲ್ಸ್ 4.08% ಅಪ್ಪು. ಬ್ರಿಟಾನಿಯಾ 3.67% ಅಪ್ಪು. ಲೋಧಾ ಡೆವಲಪರ್ಸ್ 3.36% ಅಪ್ಪು. ಟಾಪ್ ಲೂಸರ್ಸು ಹ್ಯುಂಡೈ ಮೋಟರ್ಸ್ 3.61% ಡೌನು. ಪವರ್ ಫೈನಾನ್ಸ್ ಕಾರ್ಪೊರೇಷನ್ 1.61% ಡೌನು. ಸಂವರ್ಧನ ಮದರ್ಸನ್ 1.44% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,576 ಸ್ಟಾಕ್ಸು ಕಮ್ಮಿ ಆಗಿದ್ದು 1,154. ಸೊ 58% ಅಪ್ಪು 47% ಡೌನ್. ಪಾಯಿಂಟ್ ನಂಬರ್ 5. Yesterday's FII and DII investment data. Foreign institutional investors 634 ಕೋಟಿ ನೆಟ್ ಸೇಲ್ಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,261 crores net purchases. Point number 6. Today's gold and silver price. Gold price 10,015 per gram. Silver 115 ರೂಪಾಯಿ per gram. Point number 7. Today's rupee value.
ಒಂದು $, 87.07 rupees, ಒಂದು ಯೂರೋ 101.39. Point number 8, stocks near 52-week high. Apollo Hospitals 52-week high 7,918, closing price 7,883. TVS Motors 3,272, 52-week high, closing go 3,230. Eternal 331, 52-week high, closing go 327. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.06% ಅಪ್ಪು, ಜಪಾನ್ 1.47% ಡೌನು, ಜರ್ಮನಿ 0.22% ಡೌನು, ಫ್ರಾನ್ಸ್ 0.02% ಅಪ್ಪು, UK 0.2% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.49% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.